ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸಿದ್ದರಾಮಯ್ಯನವರು ಒಂದು ಹೊಸ ಬಾಂಬ್ ಹಾಕಿದ್ರ. ಯಾಕಂತಂದರೆ ಮೋಸ್ಟ್ ಪ್ರಾಬಬ್ಲಿ ಇದು ಲಾಸ್ಟ್ ಬಜೆಟ್ ಆಗೋ ಸಾಧ್ಯತೆ ಹೆಚ್ಚಾಗಿದ್ದಾವೆ ಅಂತ ಸುದ್ದಿಗಳಿದ್ದಾವೆ. ಇದೇ ನೆಲೆಯಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸಹಿತ ಕೊನೆ ಒಂದು ಪ್ರಯೋಗ ನೋಡೋಣಪ್ಪ ಏನಾಗಬಹುದು ಅಂತ ದಿಲ್ಲಿಗೂ ಹೋಗಿದ್ದಾರೆ. ಜೊತೆಗೆ ರಾಜಣ್ಣವರು ಇದ್ದಾರೆ. ಏನೇನೋ ಮಾತುಕತೆ ಆಗ್ಯದ, ಜಲ್ದಿ ಮುಗಿತದಂತ ನಮ್ಮ ಖರ್ಗೆ ಅವರು ಹೇಳಿದ್ದಾರೆ ಅನ್ನೋ ಸುದ್ದಿಗಳನ್ನು ಈಗಾಗಲೇ ಹಂಚಿದ್ದಾರೆ ಸತೀಶ್ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದೊಂದೇನೋ ಅಸ್ತಿತ್ವದ ಹೋರಾಟೇನೋ ನಮ್ಮ ಸಿದ್ದರಾಮಯ್ಯನವ್ರಿಗೆ ಅನ್ನುವಂಥದ್ದು. ಜೊತೆಗೆ ಇವತ್ತು ನಾನು ಕೆಳಜಾತಿಯಿಂದ ಬಂದಂಥವನು, ತಳ ಸಮುದಾಯದಿಂದ ಬಂದಂಥವನು, ಅದಕ್ಕೆ ನಮ್ಮ ಸನ್ ಮಾಡ್ತಾ ಇಲ್ಲ ಅನ್ನೋಂಥ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ಮುಂದುವರೆದ ಜಾತಿಗಳನ್ನ ಸಹನ ಮಾಡ್ತಾ ಇಲ್ಲ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಮುಂದುವರೆದಂದ್ರೆ ಇವ್ರು ಲಿಂಗಾಯತರು ಮತ್ತು ಬ್ರಾಹ್ಮಣರು, ಅದೇ ಕಾಲಕ್ಕೆ ಒಕ್ಕಲಿಗರು ಮುಂದುವರೆದಂಥವ್ರು, ಇವರು ಸಹನ ಮಾಡ್ತಾ ಇಲ್ಲ ಅನ್ನೋಂಥ ಇನ್ಡೈರೆಕ್ಟ್ ಮೆಸೇಜ್ ಇರಬಹುದಾ? ಯಾರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಆದರೂ ಮಾಡಿದ್ದಾರೆ ಇದನ್ನು. ಈ ಅಸ್ತ್ರವನ್ನು ಈಗ ಯಾಕೆ ಬಳಸ್ತಾ ಇದ್ದಾರೆ ಇವರು? ಕಳೆದ ಈಗಾಗಲೇ 2.5 ವರ್ಷ 3 ವರ್ಷ ಮುಗಿಲಿಕ್ಕೆ ಬಂತು, ಹಿಂದೆ 5 ವರ್ಷ ಮಾಡಿದರು. ಆ ಸಂದರ್ಭದಲ್ಲೇ ಇವರನ್ನು ಕೇವಲ ಒಬ್ಬ ಕುರುಬ ಸಮುದಾಯಕ್ಕೆ ಸಂಬಂಧಿಸಿದಂಥ ಇವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು.